ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ತಾಳ್ಮೆ ಕೆಲವೊಮ್ಮೆ ಕಹಿ ಅನಿಸ್ಬೋದು, ಆದರೆ ಅದರ ಫಲ ಯಾವತ್ತೂ ಸಿಹಿಯಾಗಿಯೇ ಇರುತ್ತದೆ. ಹೌದಲ್ವ ಸ್ನೇಹಿತರೆ? ತುಂಬ ಜನ ಇವಾಗ ನೋಡ್ಬೋದು, ಸೊ ಏನಾದರೂ ಒಂದು ಬೇಜಾರಾದಾಗ ಅಥವಾ ಏನೋ ಒಂದು ವಿಷಯ ಬಂದಾಗ ಯಾವುದೋ ಒಂದು ಸಂದರ್ಭದಲ್ಲಿ ತುಂಬಾ ಬೇಗ ರಿಯಾಕ್ಟ್ ಮಾಡ್ತಾರೆ. ಅವರಿಗೆ ತಾಳ್ಮೆ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಪ್ಪ ಅಂದರೆ ಅವ್ರ ಉದ್ದೇಶ ಏನು ಅಂದರೆ, ಏನು ಅಂದ್ಕೊಂಡಿದ್ದಾರೋ ಅಥವಾ ಏನು ವಿಷಯ ಇದೆ ಅದು ಇವಾಗಲೇ ಗೊತ್ತಾಗಬೇಕು, ಇವಾಗಲೇ ಇತ್ಯರ್ಥ ಆಗಬೇಕು ಅನ್ನೋ ಒಂದು ಮನೋಭಾವ ಇರುತ್ತೆ. ಆದರೆ ಇನ್ನೂ ತುಂಬ ಜನ ಏನೇ ಬೇಜಾರಾದರೂ ಕೂಡ, ಅವರಿಗೆ ಎಷ್ಟೇ ನೋವಾದರೂ ಕೂಡ ತುಂಬ ಬೇಗ ಏನನ್ನು ಕೂಡ ಶೇರ್ ಮಾಡ್ಕೊಳ್ಳೋದಿಲ್ಲ. ಬಿಡು, ಸೊ ಕಾದು ನೋಡೋಣ, ಅವರು ಚೇಂಜ್ ಆಗ್ಬೋದು ಅಥವಾ ಸಂದರ್ಭನೇ ಬದಲಾಗ್ಬೋದು ಅನ್ನೋ ಒಂದು ನಂಬಿಕೆನ ಇಟ್ಕೊಂಡು ಅವರು ತುಂಬಾ ತಾಳ್ಮೆಯಿಂದನೇ ಇರ್ತಾರೆ. ಆದರೆ ಅವ್ರ ಜೊತೇಲಿರೋರ್ಗೋ ಅಥವಾ ಇನ್ನೊಬ್ರಿಗೋ ಅದರಿಂದ ಇರಿಟೇಟ್ ಕೂಡ ಆಗ್ತಾ ಇರ್ಬೋದು. ಆವಾಗ ಎಲ್ಲರೂ ಕೂಡ ಅವ್ರನ್ನ ಬೈತಾನೂ ಇರ್ತಾರೆ, ನೀನು ಯಾಕೆ ಇಷ್ಟು ತಾಳ್ಮೆ ಇದೆ, ನಿನಗೆ ಬಾಯಿ ಬಿಟ್ಟು ಮಾತಾಡು, ಹೇಳ್ಕೊ ಅಂತ ಅಂದ್ಬಿಟ್ಟು. ಆದರೂ ಕೂಡ ಅವ್ರು ಬದಲಾಗಿರೋದಿಲ್ಲ. ಸೊ ಇಲ್ಲಿ ನಾವು ಒಂದು ವಿಷಯ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಅವ್ರು ತಾಳ್ಮೆಯಿಂದ ಇದ್ದಾಗ ಆಗ್ತಾ ಇರುವಂತಹ ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿನ ಅವರು ನಿಭಾಯಿಸ್ತಾ ಇದ್ದಾರೆ ಅನ್ನೋದು ನಾವು ನಿಜವಾಗ್ಲೂ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ತುಂಬ ಸಲ ನಾವು ಮಾತಾಡುವಾಗ ಅನಿಸ್ಬೋದು, ಸೊ ಮಾತಾಡಿ ಇತ್ಯರ್ಥ ಮಾಡ್ಕೋಬೇಕು ಅಂತ. ಆದರೆ ಕೆಲವೊಮ್ಮೆ ನಾವು ಮಾತಾಡದೆ ಸುಮ್ಮನೆ ಇರೋದ್ರಿಂದನೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೋ ಸಂಬಂಧಗಳು ತುಂಬಾ ಗಟ್ಟಿ ಆಗ್ತವೆ, ಆದರೆ ಎಷ್ಟೋ ಸಂಬಂಧಗಳು ಕೂಡ ಉಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಾಗಿ ನಾನು ಹೇಳೋದೇನಪ್ಪ ಅಂದರೆ, ಸೊ ತಾಳ್ಮೆ ಅನ್ನೋದು ಎಷ್ಟು ಮಟ್ಟಿಗೆ ಇರಬೇಕು ಅಷ್ಟಿದ್ರೇ ಒಳ್ಳೆಯದು. ಅತಿಯಾದ ತಾಳ್ಮೆ ಕೂಡ ಒಳ್ಳೆಯದಲ್ಲ. ಆದರೆ ಯಾವಾಗಲೂ ಕೂಡ ತಾಳ್ಮೆ ಇರಲೇಬಾರ್ದು ಅಂತ ಕೂಡ ನಾನು ಹೇಳೋದಿಲ್ಲ. ತಾಳ್ಮೆ ಎಷ್ಟು ಇರುತ್ತೋ ಅಷ್ಟು ಕೂಡ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಸುತ್ತಮುತ್ತ ಇರೋರಿಗೂ ಕೂಡ ಅದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಒಂದು ಕ್ಷಣಿಕ ಕಾಲಕ್ಕೆ ನಮಗೆ ಅದು ಕೆಟ್ಟದು ಅಥವಾ ಇಷ್ಟು ತಾಳ್ಮೆ ಒಳ್ಳೆಯದಲ್ಲ ಅಂತ ಅನ್ನಿಸ್ಬೋದು, ಆದರೆ ಮುಂದೆ ಜೀವನದಲ್ಲಿ ಒಮ್ಮೆ ಅದರಿಂದ ನಮಗೆ ಯಾವುದಾದ್ರೂ ಒಂದು ಸಿಹಿಯಾದ ಸಂಬಂಧ ಅಥವಾ ಒಂದು ಸಿಹಿಯಾದ ಬಂಧನ ಅನ್ನೋದು ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ.